ಮಾಡಲಿಕ್ಕೆ ಶಾಸಕರಾದಂತಹ ಟಿ.ಬಿ. ಜಯಚಂದ್ರ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಆಡಳಿತ ಪಕ್ಷನೇ ವಿಪಕ್ಷದ ವಿರುದ್ಧ ಹೋರಾಟಕ್ಕೆ ಇಳಿದಿರುವಂಥದ್ದು ಸರ್. ಹೌದು, ಇದು ಯಾವತ್ತೂ ಕೂಡ ಇಂಥ ಸನ್ನಿವೇಶ ಬಂದಿರಲಿಲ್ಲ. ವಿರೋಧ ಪಕ್ಷ ಯಾವತ್ತೂ ಕೂಡ ಆಡಳಿತ ಪಕ್ಷವನ್ನು ತುದಿಗಾಲಲ್ಲಿ ನಿಂತು ಪ್ರಶ್ನೆ ಮಾಡುವಂಥ ರೀತಿಯಲ್ಲಿ ಆಗಬೇಕು. ನಾವು ವಿಧಾನಸಭೆ ನಡೀತಿದೆ ಅಂತಂದರೆ ವ್ಯಾಪಕವಾಗಿರ್ತಕ್ಕಂಥ ಜನರುಗಳ ಸಮಸ್ಯೆ ಏನು, ಇವತ್ತು ಬರ ಇದೆ, ಕುಡಿಯ ನೀರಿನ ಸಮಸ್ಯೆ ಇದೆ, ಕಾವೇರಿ ನೀರಿನ ಸಮಸ್ಯೆ ಇದೆ, ಇದೆಲ್ಲ ಹಿಂದೆಂದೂ ನೋಡದೇ ಇರತಕ್ಕಂಥ ಬರ ಇರಬೇಕಾದಾಗ ಅದನ್ನೆಲ್ಲ ಬಿಟ್ಟು ಮಂತ್ರಿ ರಾಜೀನಾಮೆ ಕೊಡಬೇಕು. ಆಯಿತು, ರಾಜೀನಾಮೆ ಕೊಡೋದು, ನೀವೊಂದು ನೋಟಿಸ್ ಕೊಟ್ಟು ಏನು ಆರೋಪ ಇದೆ ಅದನ್ನು ಹೇಳ್ಬೇಕಾ ಬೇಡವಾ? ಅದನ್ನು ಬಿಟ್ಟು ವಿತಂಡವಾದವನ್ನು ಮಾಡ್ಕೊಂಡು ಕೂರೋದ್ರಾಗೆ ಏನು ಅರ್ಥ ಇದೆ? ಹಾಗಾಗಿ ಎಲ್ಲ ಒಂದು ಕಡೆಗೆ ಪ್ರಜಾಪ್ರಭುತ್ವ ಸಂವಿಧಾನಬದ್ಧವಾಗಿ ವಿಧಾನಸಭೆಗಳು ನಡಿಬೇಕಾಗ್ತದೆ. ವಿಧಾನಸಭೆಗಳನ್ನು ನಡೀದೇ ಇರತಕ್ಕಂಥ ರೀತಿಯಲ್ಲಿ 5-6 ದಿವಸದ ಏನನ್ನೂ ಕಾರ್ಯಚಟುವಟಿಕೆ ಆಗಕ್ಕೆ ಬಿಟ್ಟಿಲ್ಲ, ಚರ್ಚೆ ಮಾಡೋಕ್ಕೂ ಬಿಟ್ಟಿಲ್ಲ. ಇವತ್ತು ಅನೇಕ ಶಾಸಕರು ಸುಮಾರು 224 ಜನರಲ್ಲಿ ಅವರೊಂದು 79 ಜನ ಬಿಟ್ಟು 150 ಜನ ತುದಿಗಾಲಲ್ಲಿ ನಿಂತಿದ್ದಾರೆ ಚರ್ಚೆ ಮಾಡೋದಕ್ಕೆ, ಸಮಸ್ಯೆಗಳನ್ನ ಕೈಗೆತ್ಕೊಳ್ಳೋಕ್ಕೆ ತಯಾರಾಗಿದ್ದಾರೆ. ಅವ್ರು ಯಾವುದಕ್ಕೂ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ಇವತ್ತು ಈ ಥರ ಮಾಡ್ತಾ ಇರ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಗೌರವವನ್ನು ತರ್ತಕ್ಕಂಥ ಕೆಲಸ ಅಲ್ಲ. ಸರ್, ಜನರ ಬಗ್ಗೆ, ಅವರ ಕ್ಷೇತ್ರದ ಬಗ್ಗೆ ಕಾಳಜಿ ಇಲ್ವಾ ಬಿಜೆಪಿ ಶಾಸಕರಿಗೆ? ಬಹುಶಃ ಅದಿದ್ದಿದ್ರೆ ಅವರು ಈ ರೀತಿಯಾಗಿ ವರ್ತನೆ ಮಾಡ್ತಿರಲಿಲ್ಲ. ಅದಕ್ಕೆ ಅವರಿಗೆ ಸರಿದಾರಕ್ಕೆ ತರಬೇಕು, ಅವರಿಗೆ ಒಂದು ಪಾಠ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಗಾಂಧೀಜಿಯವರ ಸನ್ನಿಧಿಯಲ್ಲಿ ಬಂದು ಇವತ್ತು ಪ್ರಜಾಪ್ರಭುತ್ವ ಇವತ್ತು ಕೈ ತಪ್ಪು ಹೋಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲ ಸ್ಪಷ್ಟ ನಿದರ್ಶನ ಅಂತ ಹೇಳಿ ಇವತ್ತು ಅವ್ರು ಮುಂದೆ ಬಂದು ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಸರ್, ವಿಪಕ್ಷದವರು ಏನು ಕ್ವಶನ್ ಮಾಡ್ತಿದ್ದಾರೆ ಅಂದರೆ, ಆಡಳಿತ ಪಕ್ಷಕ್ಕೆ ಒಬ್ಬ ಸಚಿವರೇ ಹೆಚ್ಚಾದ್ರ ರಾಜ್ಯದ ಜನತೆ ಬಿಟ್ಟು. ಹೌದು, ಸಚಿವ ಅಂತಕ್ಕಂಥ ಒಬ್ಬ ಸಚಿವ ಅಂತಂದರೆ ಇಟ್ಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಈ ರೆಪ್ರೆಸೆಂಟ್ ದಿ ಗೌರ್ಮೆಂಟ್. ಏನಾಯಿತು, ರಿಸಿಗ್ನೇಷನ್ ತಪ್ಪಾಗಿದೆಯಾ? ಯಾವ ಕಾರಣಕ್ಕೋಸ್ಕರ ಅದನ್ನು ನೋಟಿಸ್ ಕೊಟ್ಟು ವ್ಯಾಪಕವಾಗಿ ದಾಖಲೆ ಇಟ್ಟು ಚರ್ಚೆ ಮಾಡಿ. ಅದು ಬಿಟ್ಟು ನೀವು ರಾಜೀನಾಮೆ ತಗೊಳ್ಳಿ ಅಂತ ಹೇಳಿ ವಾದ ಮಾಡೋದ್ರಾಗ ಏನು ಅರ್ಥ ಇದೆ? ಸರ್, ಈಗ ಚರ್ಚೆಗೆ ಅವರು ಬರೋದಿಲ್ಲ, ನಾವು ಯಾವುದೇ ರೀತಿಯಾದಂಥ ಚರ್ಚೆ ಮಾಡೋದಿಲ್ಲ ಅಂತ ಅವ್ರು ಡೈರೆಕ್ಟಾಗಿ ಹೇಳಿದ್ದಾರೆ ಸರ್. ಇದರಲ್ಲಿ ಚರ್ಚೆ ಮಾಡೋದು ಏನೂ ಇಲ್ಲ. ಅವ್ರಿಗೆ ಚರ್ಚೆ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳುಗೆಡಿಸೋದಕ್ಕೋಸ್ಕರ ತುದಿಗಾಲಲ್ಲಿ ನಿಂತು ಮಾಡ್ತಾ ಇದ್ದಾರೆ. ಇದು ಜನ ಗಮನಿಸ್ತಾ ಇದ್ದಾರೆ. ಜನ ಯಾವತ್ತೂ ಕೂಡ ಈ ಧೋರಣೆಯನ್ನು ಕ್ಷಮಿಸೋದಿಲ್ಲ. ಸರ್, ಈ ರೀತಿ ಚರ್ಚೆನೂ ಆಗ್ದಲೇ, ಬೇರೆ ವಿಚಾರಗಳು ಚರ್ಚೆ ಆಗ್ದಲೇ ಇದ್ರೆ ಸದನ ಮಾಡಿದ್ದೆ, ಅಧಿವೇಶನ ಮಾಡಿದ್ದೆ ವೇಸ್ಟ್ ಅಲ್ವಾ ಸರ್? ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಇದಕ್ಕೆಲ್ಲೋ ಒಂದು ಕಡೆಗೆ ಜನರೇ ಪಾಠ ಕಲಿಸೋವಂಥ ಸಂದರ್ಭ ಬರುತ್ತೆ, ಪಾಠ ಕಲಿಸ್ಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕ ಟಿ.ಬಿ. ಜಯಚಂದ್ರ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.